ಈ ವೆಹಿಕಲ್ ಕೋಟಿಂಗ್ ಬಂದು 1,10,000 ಹೇಳೋದು ಸರ್. 1 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. 1 ಲಕ್ಷಕ್ಕೆ 7 ಮಾಡಲ್. ಹೌದು, ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಸರ್. ಪ್ರೈಸಿಂಗ್ ಬಂದು ಇದು 1,75,000 ಕೋಟಿಂಗ್ ಇದೆ. ಒಂದು ಫೈನಲ್ ಟು ಫೈನಲ್ 160 ಬಂದ್ರೆ ಕೊಡ್ತಾರೆ ಸರ್. ಬಂದು ನಿಮಗೆ ಫೈನಲ್ ಟು ಫೈನಲ್ 3,20,000 ಆಗುತ್ತೆ ಸರ್. 3,15,000. 3,20,000 ಸರ್. 15 ಸರ್ ನಿಜವಾಗ್ಲೂ ಆಗಲ್ಲ ಸರ್. ಬರಲಿ. ಪ್ರೈಸಿಂಗ್ ಬಂದು ನಿಮಗೆ 15,60,000 ಕೋಟಿಂಗ್ ಇದೆ. ಒಂದು ರೌಂಡ್ ಫಿಗರ್ 15 lakhs ಆಗುತ್ತೆ. ಒಂದು 10 lakhs ಲೋನ್ ಮಾಡಿಸ್ಕೊಡ್ತೀವಿ. ಪ್ರೈಸಿಂಗ್ ಬಂದು 1150 ಹೇಳೋದು ನೆಗೋಷಿಯಬಲ್. ಬರೀ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಫುಲ್ ಕ್ಯಾಶ್ 8.5 ಲಕ್ಷ ಕೋಟಿಂಗ್ ನೆಗೋಷಿಯಬಲ್. ಕೋಟಿಂಗ್ ಬಂದು 975 ನೆಗೋಷಿಯಬಲ್ ಆಗುತ್ತೆ. 9,75,000 ಸ್ಲೈಟ್ಲಿ ನೆಗೋಷಿಯಬಲ್. ಕೋಟಿಂಗ್ ಬಂದು 7,40,000 ಇದೆ. ಒಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 5 lakhs ಲೋನ್ ಆಗುತ್ತೆ. ನಿಮಗೆ ಇದು ಕೋಟಿಂಗ್ ಬಂದಿರೋದು 6 lakhs ಇರೋದು ನೆಗೋಷಿಯಬಲ್ ಆಗುತ್ತೆ. ಎರಡೂ ಗಾಡಿ ಕೂಡ ನಿಮಗೆ 7.5 to 8 lakhs ಲೋನ್ ಆಗುತ್ತೆ. ರಿಮೈನಿಂಗ್ ಡೌನ್ ಪೇಮೆಂಟ್ ಮಾಡಬೇಕು. ಪ್ರೈಸಿಂಗ್ ನೆಗೋಷಿಯಬಲ್ ಆಗುತ್ತೆ. ಅವರು 610 ಕೋಟಿಂಗ್ ಇದೆ. ಒಂದು 575 ಆಗುತ್ತೆ ಬಸ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ 4 ವೀಲರ್ಗೆ ಬಂದಿದ್ದೀನಿ. ಆ್ಯಂಡ್ ನೀವು 7 ಸೀಟರ್ ಏನಾದರೂ ಹುಡುಕ್ತಿದ್ರೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಎರ್ಟಿಗಾ ಹುಡುಕ್ತಾರೆ, XUV500 ಅಂತೂ ತುಂಬಿದೆ. ಲಾಸ್ಟ್ ವೀಡಿಯೋದಲ್ಲೂ ನಾವು ವಿಡಿಯೋ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸು XUV500 ಖಾಲಿ ಆಗಿಬಿಟ್ಟು ಮತ್ತೆ ಹೊಸ ಸ್ಟಾಕ್ಸ್ ಬಂದಿದೆ. ಟಾಪ್ ಆ್ಯಂಡ್ ಹುಡುಕ್ತಿದ್ರೆ 2 ರಿಂದ 3 ವೆಹಿಕಲ್ ಟಾಪ್ ಆ್ಯಂಡ್ ಆಗಿದೆ. ಆ್ಯಂಡ್ ನೋಡ್ಬೋದು ಗೂರ್ಖಾಗಳು 2 ಗಾಡಿಗಳಿರೋದು. ಆ್ಯಂಡ್ ಕಮ್ಮಿ ಪ್ರೈಸಲ್ಲಿ ಅಥವಾ ಆಲ್ಟೋಗಳು ಹುಡುಕ್ತಾರೆ, ಅದು ವೆಹಿಕಲ್ಲು 3 ರಿಂದ 4 ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಬರುತ್ತೆ ಅಡ್ರೆಸ್ಸು, ಏನು ಆಫರ್ ಇದೆ ಈ ಸರ್ತಿ ಕೇಳ್ಬಿಡೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಸಖತ್ತಾಗಿದ್ದೀನಿ ಸರ್. ಲಾಸ್ಟ್ ರೆಸ್ಪಾನ್ಸು XUV500 ಚೆನ್ನಾಗಿತ್ತು ಸರ್. ಆ್ಯಂಡ್ ಆಲ್ಮೋಸ್ಟ್ 7 ಸೀಟರ್ ವೆಹಿಕಲ್ಗೆ ತುಂಬ ಆಪ್ ಮಾಡ್ತೀರಾ ಅಂತ ಹೇಳ್ಬೋದು ಸರ್. ಎನ್ಕ್ವೈರಿಗಳು ಜಾಸ್ತಿ ಇದೆ. ಆ್ಯಂಡ್ 4 ವೀಲರ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ 4 ವೀಲರ್ಸ್ ಬಂದು ನಿಮಗೆ ಮಾಗಡಿ ಮೈನ್ ರೋಡು. ಓಕೆ. ಲಾ ಅಂಡ್ ಆರ್ಡರ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇದೆ, ಪ್ಯಾರಲಲ್ ಆಗಿ. ಅವ್ರಿಗೆ ಏನಾದ್ರು ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ವಾಟ್ಸ್ಆಪ್ ನಂಬರ್ಗೆ ಪಿಂಗ್ ಮಾಡಿದ್ರೆ ಸಾಕು, ಲೊಕೇಶನ್ ವಿಸಿಟಿಂಗ್ ಕಾರ್ಡ್ ಎಲ್ಲ ಕಳಿಸ್ಬಿಡ್ತೀವಿ. ಸರ್ ಬಸ್ ಸ್ಟಾಪ್ ಎಲ್ಲಿದೆ ಇಲ್ಲಿ? ಸರ್ ಇಲ್ಲಿ ಮುಂದೆಗಡೆ ವಿಕ್ಟ್ರಿ ಥಿಯೇಟರ್ ಬರುತ್ತೆ, ಅದ್ರ ಆಪೋಸಿಟ್ ಕಾಮಾಕ್ಷಿಪಾಳ್ಯ ಬಸ್ ಸ್ಟ್ಯಾಂಡ್. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ 100 ಮೀಟರ್ ಇದೆ. 100 ಮೀಟರ್ಸ್. ಓಕೆ. ಆ್ಯಂಡ್ ಇನ್ ಕೇಸ್ ಆ ಕಡೆಯಿಂದ ಬರೋರಿಗೆ ಇಲ್ಲಿ ಮುಂದ್ಗಡೆ ಇದೆಯಾ ಸರ್? ಏನಿಲ್ಲ ಸರ್, ವಿಕ್ಟ್ರಿ ಥಿಯೇಟರ್ ಅಂತ ಲೊಕೇಶನ್ ಹಾಕೊಂಡ್ಬಂದು ಕಾಲ್ ಮಾಡಿದ್ರೆ ವಾಕಬಲ್ ಡಿಸ್ಟೆನ್ಸ್. ಗೊತ್ತಾಗಿಲ್ಲ ಅಂದ್ರೆ ಓಕೆ. ಲೋನ್ ಅಂತ ಹೋಗೋದಾರೆ ಸರ್, ಲೋನ್ಗೆ ಹೋಗ್ತೀನಿ ಅಂತಂದ್ರೆ ಮಿನಿಮಮ್ 12 ಮಾಡಲ್ ಮೇಲೆ ಲೋನ್ ಮಾಡಿಸ್ಕೊಡ್ತೀವಿ. ಅಬೌಟ್ 10 ಮಾಡಲ್ಗೆ ನಿಮಗೆ ಪ್ರೈವೇಟ್ ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ನಿಮಗೆ ಸಿವಿಲ್ ಚೆನ್ನಾಗಿರಬೇಕು, ಸ್ಯಾಲರಿ ಇತ್ತು ಅಂದ್ರೆ 90% ಲೋನ್ ಮಾಡಿಸ್ಕೊಡ್ತೀವಿ. 90% ಲೋನ್ ಆಗುತ್ತೆ, ಫಂಡಿಂಗ್ ಆಗುತ್ತೆ. ವಿಡಿಯೋ ಮೇಲೆ ಹೇಳಿರೋ ಪ್ರೈಸ್ ಸ್ವಲ್ಪ ನೆಗೋಷಿಯೇಟ್ ಆಗುತ್ತಾ? 100% ಆಗುತ್ತೆ ಸರ್. ಡೈರೆಕ್ಟಾಗಿ ಬರಲಿ, ಟೆಸ್ಟ್ ಡ್ರೈವ್ ನೋಡಲಿ, ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಲಿ, ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡಲಿ, ಆಮೇಲೆ ಬಿಸ್ನೆಸ್ ಮಾಡಲಿ. ಆ್ಯಂಡ್ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಈ ಸರ್ತಿ ಸರ್? ಸರ್ ಈ ಸರ್ತಿ ನಮ್ಮ ಹತ್ರ 1,10,000 ಇದೆ ಗಾಡಿ. ಓಕೆ. 1,10,000 ಟೋಟಲ್ 16 ಲಕ್ಷವರೆಗೂ. 16 ಲಕ್ಷ. ಇನ್ ಕೇಸ್ ವಿಡಿಯೋದಲ್ಲಿ ಅವ್ರ ರಿಕ್ವೈರ್ಮೆಂಟ್ ಬೇರೆ ಗಾಡಿ ಬೇಕು ಅನ್ನೋರಿಗೆ ತರಿಸ್ಕೊಡ್ತೀವಿ ಸರ್. ತರಿಸ್ಕೊಡ್ತೀವಿ ಸರ್. ಓಮ್ನಿ ಇದೆ, ಈಕೋ ಇದೆ, ಸ್ಕಾರ್ಪಿಯೋ ಇದೆ, ಎಲ್ಲ ಇದೆ. ಅವ್ರು ಬರಲಿ ಸರ್, ನಾವು ಎಲ್ಲ ಮಾಡಿಸ್ಕೊಡ್ತೀವಿ. ಇಲ್ಲಿ ಜಾಗ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಗಾಡಿ ಇದೆ, ರಿಮೈನಿಂಗ್ ಎಲ್ಲ ಬರೋದಿದೆ ಖಂಡಿತ. ಆ್ಯಂಡ್ ಕೆಳಗಡೆ ನಂಬರ್ ಇರುತ್ತೆ, ನೀವು ಹಾಯ್ ಅಂತ ಕಳಿಸಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಲೋನ್ಗೆ ಹೋಗ್ತಾರೆ, ಲೋನ್ ಕೂಡ ಆರಾಮಾಗುತ್ತೆ. ಆ್ಯಂಡ್ 7 ಸೀಟರ್ ಆಲ್ರೆಡಿ ಹೇಳ್ದಂಗೆ ತುಂಬ ಗಾಡಿಗಳಿದೆ, ವಿಸಿಟ್ ಆಗಿ. ಆ್ಯಂಡ್ ಆಲ್ರೆಡಿ ಮತ್ತೊಂದು ಎರ್ಟಿಗಾನು ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನೋವಾಗಳು ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅಡ್ರೆಸ್ ಹೇಳಿದ್ದಾರೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಮಾಡಿ ಸರ್. ಫಸ್ಟ್ ವೆಹಿಕಲ್ ಸರ್ ಯುನೀಕಿಂದ ಸ್ಟಾರ್ಟ್ ಮಾಡೋಣ ಸರ್. ಗೂರ್ಖಾ ಮಾರ್ಕೆಟಲ್ಲಿ ರೇರೆಸ್ಟ್ ಆಗಿ ಸಿಗೋ ವೆಹಿಕಲ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಹತ್ರ ಒಂದಲ್ಲ 2 ವೆಹಿಕಲ್ ಇರೋದು ಸರ್. ಒಂದು ಗಾಡಿ ಆರೆಂಜ್ ಕಲರಲ್ಲಿ, ಇದು ಗಾಡಿ ಬಂದ್ಬಿಟ್ಟು 4x4x4 ಅಲ್ವಾ? ಹೌದು ಸರ್. 2 ಗಾಡಿ 4x4x4. ಹೌದು. ಫಸ್ಟ್ ವೆಹಿಕಲ್ ಡೀಟೇಲ್ ಹೇಳಿ ಸರ್. ಸರ್ ಇದು ಬಂದು 22 ಸಿಂಗಲ್ ಓನರ್, ಬರೀ 12,000 ಓಡಿದೆ. 12,000. ಹೌದು. ಗಾಡಿಗೆ ಅಡಿಷನಲ್ ಆಕ್ಸೆಸರೀಸ್ 4.5 ಲಕ್ಷ ವರ್ತ್ ಹಾಕಿದ್ದಾರೆ ಸರ್. ಸರ್ ನಿಮಗೆ ಬಂಪರು, ಆಮೇಲೆ ಹಿಂದೆ ಬಂಪರು, ಇಂಟೀರಿಯರ್ ವೈಸು, ಓಕೆ, ಫುಲ್ಲಿ ಮಾಡಿಫೈಡ್ ಮಾಡಿದ್ದಾರೆ. ಸಸ್ಪೆನ್ಷನ್ ಎಲ್ಲ ಕಂಪ್ಲೀಟು. ಅಂಡ್ ಮೇಲ್ಗಡೆ ಕ್ಯಾರಿಯರ್ ಕೂಡ ಹಾಕಿದ್ದಾರೆ. ಓಕೆ. ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಯಾವ ತರ ಬರುತ್ತೆ? ಅಂಡ್ ಲೆದರ್ ಅಪಾಲ್ಸರಿ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಸರ್. ಅಂಡ್ ಓಡಿರೋದು 12,400 ಕಿಲೋಮೀಟರ್ ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಅಂಡ್ ನೋಡ್ಬೋದು. ಅಂಡ್ ನಿಮಗೆ ಯಾರು ಹುಡುಕ್ತಿರೋರಿಗೆ ಆರೆಂಜ್ ಕಲರಲ್ಲಿ ಸ್ಪೋರ್ಟ್ಸಿ ಲುಕ್ಕು, ಅದು 4x4 ಅಡ್ವೆಂಚರಲ್ಲಿ ಬರುತ್ತೆ ನಿಮಗೆ ವೆಹಿಕಲ್. ಇದು ಸರ್ ಡೀಸೆಲ್ ಅಲ್ವಾ? ಹೌದು ಸರ್, ಡೀಸೆಲ್. ಮೈಲೇಜ್ ಎಷ್ಟು ಬರ್ಬೋದು ಸರ್? ಮೈಲೇಜ್ ಎಲ್ಲ ನಿಮ್ಗೆ ಇದೆಲ್ಲ ಟ್ರಕ್ಕಿಂಗ್ ಯೂಸ್ ಮಾಡ್ತಾರೆ ಜಾಸ್ತಿ. ಒಂದು 8 ಬರುತ್ತೆ, 8 to 10 ಬರುತ್ತೆ. ಓಕೆ. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದು ಪ್ರೈಸಿಂಗ್ ಬಂದು ನಿಮಗೆ 15,60,000 ಕೋಟಿಂಗ್ ಇದೆ. ಒಂದು ರೌಂಡ್ ಫಿಗರ್ 15 lakhs ಆಗುತ್ತೆ. ಒಂದು 10 lakhs ಲೋನ್ ಮಾಡಿಸ್ಕೊಡ್ತೀವಿ. 10 ಲಕ್ಷ ಲೋನ್ ಮಾಡಿ 5 ಲಕ್ಷ ಇದ್ರೆ ಗಾಡಿ ಬರುತ್ತೆ. ಓಕೆ ಸರ್. ಈಗ ವೆಹಿಕಲ್ ಬೇಡ, ಇನ್ನೊಂದು ವೆಹಿಕಲ್ ಇರೋದು ಸರ್. ಹೊಸ ಮಾಡೆಲ್ ಇದು, ಹಳೆ ಮಾಡೆಲ್ ಇನ್ನೊಂದು ಸ್ವಲ್ಪ ಹಳೆ ಮಾಡೆಲ್ ಬೇಕು ಅನ್ನೋದು. ಇದು 18 ಮಾಡಲ್. ಓಕೆ. ಸೆಕೆಂಡ್ ಓನರ್ ವೆಹಿಕಲ್ 30,000 ಜೆನ್ಯೂನ್ ನೋಡಿದೆ. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟೋಟಲ್ 6 lakhs ಅಡಿಷನಲ್ ಆಕ್ಸೆಸರೀಸ್ ಹಾಕ್ಸಿದ್ದಾರೆ ಕಂಪ್ಲೀಟ್. 6 ಲಕ್ಷ. ಹೌದು. ಓಕೆ. ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಫ್ಟರ್ ಮಾರ್ಕೆಟ್ ಬಂದಿದೆ. ನೋಡ್ಬೋದು, ನಿಮಗೆ ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ಗಾಡಿ ಮಾತ್ರ ಚೆನ್ನಾಗಿದೆ, 4x4x4. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಅಡಿಷ್ನಲ್ಲು ಹಾಕಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ವೈಟ್ ಕಲರಲ್ಲಿ ಬೇಕು ಅನ್ನೋರಿಗೆ ಈ ವೆಹಿಕಲ್ ಆಪ್ಟ್ ಮಾಡ್ಬೋದು ಸರ್. ಓಡಿರೋದು 30,000. 30,000 ಜೆನ್ಯೂನ್. ಪ್ರೈಸಿಂಗು ಸರ್? ಪ್ರೈಸಿಂಗ್ ಬಂದು 1150 ಹೇಳೋದು ನೆಗೋಷಿಯಬಲ್.
11,50,000 11,50,000 ನೆಗೋಷಿಯಬಲ್ ಅಂದ್ರೆ ಎಷ್ಟಾಗ್ಬೋದು ಸರ್? ಸರ್ ಮ್ಯಾಕ್ಸಿಮಮ್ ಅಂದ್ರೆ ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ ಏನಾಗುತ್ತೋ ನಾನು ಮಾಡಿಸ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಈ ವೆಹಿಕಲ್ ಬೇಕಂದ್ರೆ ಈ ವೆಹಿಕಲ್ ತಗೊಳ್ಳೋದು ಲೋನ್ ಆಗುತ್ತಲ್ಲ ಸರ್ ಇದಕ್ಕೆ? ಎರಡು ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀನಿ. 70% ಫಂಡಿಂಗ್ ಮಾಡಿಸ್ಕೊಡ್ತೀನಿ. ಓಕೆ, ಸಿವಿಲ್ ಚೆನ್ನಾಗಿರ್ಬೇಕಷ್ಟೇ. ಸಿವಿಲ್ ಚೆನ್ನಾಗಿದ್ರೆ 70%, ಪ್ರೊಫೈಲ್ ಚೆನ್ನಾಗಿತ್ತು, ಸ್ಯಾಲರಿ ಇತ್ತು ಅಂದ್ರೆ 90% ಮಾಡಿಸ್ಕೊಡ್ತೀನಿ. ಓಕೆ, ಅಂಡ್ ಈ ಕಲರ್ ಬೇಕು, ಈ ಕಲರ್ ಆಪ್ ಮಾಡೋದು, ಇದಕ್ಕೆ ಮಾಡಿಫಿಕೇಶನ್ ಜಾಸ್ತಿ ಮಾಡಿದ್ದಾರೆ. ಅಂಡ್ ಈ ಕಲರ್ ಬೇಕು ಅಂತಾರೆ, ಈ ಕಲರ್ ಈ ಗಾಡಿಗೂ ಮಾಡಿಫಿಕೇಶನ್ ಮಾಡಿಸಿದ್ದಾರೆ. ₹1 ಖರ್ಚಿಲ್ಲ ಸರ್, ಎರಡು ಗಾಡಿಯಲ್ಲಿ ಕೂಡ ₹1 ಖರ್ಚಿಲ್ಲ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್, XUV500. ಸರ್ ಇದು 15W10 ನಿಮಗೆ ಬರೀ 1,02,000 ರೆಕಾರ್ಡೆಡ್ ಮೈಲೇಜ್ ಓಡಿರೋದು. ಸನ್ರೂಫ್ 6 ಏರ್ ಬ್ಯಾಗ್ಸ್ ಬರುತ್ತೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ರೆಕಾರ್ಡೆಡ್ ಮೈಲೇಜ್. ಓಕೆ, ನಿಮಗೆ ಇಂಟೀರಿಯರ್ ಹೋಗೋದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ W10 ಫುಲ್ಲಿ ಟಾಪ್ ಅಂಡ್ ಆಗಿರೋದು ನಿಮಗೆ. ಅಂಡ್ ಸನ್ರೂಫ್ 6 ಏರ್ ಬ್ಯಾಗ್ಸ್, ಪುಷ್ ಸ್ಟಾರ್ಟ್, ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಲೋನ್ ಬೇಕು ಅಂದ್ರೆ 7 lakhs ಲೋನ್ ಮಾಡಿಸ್ಕೊಡ್ತೀನಿ. ಫುಲ್ ಕ್ಯಾಶ್ ಅಂದ್ರೆ ಬರೀ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಫುಲ್ ಕ್ಯಾಶ್ 8.5 ಲಕ್ಷ, ಕೋಟಿಂಗ್ ನೆಗೋಷಿಯಬಲ್. 8,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಆಗುತ್ತೆ, ಜಾಸ್ತಿ ಸ್ವಲ್ಪನೇ. ಓಕೆ, ಹೇಳಿರೋದೇ ಕಮ್ಮಿ. ಓಕೆ, ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬರಲಿ. ಓಕೆ, ಅದು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಟಾಪ್ ಎಂಡ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಬಲೇರೋ. ಸರ್ ಇದು ಬಂದು 2021 ಓಕೆ, ಸಿಂಗಲ್ ಓನರ್ ವೆಹಿಕಲ್, 60,000 ಓಡಿದೆ. B6 ಆಪ್ಷನಲ್. ನಿಮಗೆ ಶೋರೂಮ್ ಹಿಸ್ಟ್ರಿ ಎಲ್ಲ ಅವೈಲೇಬಲ್ ಇದೆ. ಕೋಟಿಂಗ್ ಬಂದು 975 ನೆಗೋಷಿಯಬಲ್ ಆಗುತ್ತೆ. 9,75,000 ಸ್ಲೈಟ್ಲಿ ನೆಗೋಷಿಯಬಲ್. ಓಡಿರೋದು ಬಂದು 60,000 ರೆಕಾರ್ಡೆಡ್ ಹಿಸ್ಟ್ರಿ, 60,000 ರೆಕಾರ್ಡೆಡ್. ಓಕೆ, ನೆಕ್ಸ್ಟ್ ಇನೋವಾ ಹೋಗುತ್ತಿದ್ರೆ ಸರ್ ಇದು 15 ಮಾಡಲು Z, ಸೆಕೆಂಡ್ ಓನರ್ 140 ಓಡಿದೆ. ಪ್ರೈಸಿಂಗ್ ಬಂದು 12,20,000 ಹೇಳೋದು, ನೆಗೋಷಿಯಬಲ್. 12,20,000 Z ವರ್ಷನ್, Z ವೇರಿಯಂಟು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಮ್ಯಾಗ್ವಿಲ್ ಸಹ ನೋಡಬಹುದು. ಅಂಡ್ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. 12,50,000 ಸ್ಲೈಟ್ಲಿ ನೆಗೋಷಿಯಬಲ್. ಸಿಂಗಲ್ ಓನರ್, ಸೆಕೆಂಡ್ ಓನರ್, ಶೋರೂಮ್ ಹಿಸ್ಟ್ರಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪಕ್ಕಾ KA ಗಾಡಿ. ಓಕೆ, ಅಂಡ್ ಎಲ್ಲ ಗಾಡಿ ಪಕ್ಕಾ KA ಗಾಡಿ, ಯಾವುದು ಮೈಗ್ರೇಟೆಡ್ ಇಲ್ಲ. ಓಕೆ, ನೆಕ್ಸ್ಟ್ XUV500 ಸರ್ ಇದು 15 ಮಾಡಲು, ಸೆಕೆಂಡ್ ಓನರ್ W8. ಓಕೆ, ಕೋಟಿಂಗ್ ಬಂದು 7,40,000 ಇದೆ. ಒಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 5 lakhs ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ. ಓಡಿರೋದು ಸರ್? ಓಡಿರೋದು ಬಂದು ನಿಮಗೆ 65,000 ಓಡಿದೆ. ಡೀಸೆಲ್ ಮ್ಯಾನ್ಯುವಲ್? ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನಿಮಗೆ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಇಂಟೀರಿಯರ್ ಹೋಗೋದ್ರೆ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 6 ಏರ್ ಬ್ಯಾಗ್ಸ್ ಬರುತ್ತೆ. ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ. ಅಂಡ್ ವೆಲ್ ಮೇಂಟೆಡ್ ಆಗಿರೋದು ಇಂಟೀರಿಯರು. ಆಲ್ಮೋಸ್ಟ್ ನಿಮಗೆ 7 ಸೀಟರ್ ವೆಹಿಕಲ್ಗಳೇ ತೋರಿಸ್ತಿದ್ದೀನಿ. ಅಂಡ್ ಚಿಕ್ಕ ವೆಹಿಕಲ್ ಬೇಕು ಅನ್ನೋರಿಗೆ ಈ ಕಡೆ ಇದೆ. ಅಂಡ್ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಅಂಡ್ ಬನ್ನಿ ವಿಸಿಟ್ ಆಗಿ. ನೆಕ್ಸ್ಟ್ ವೆಹಿಕಲ್ ಸರ್ ಇದು ಬಂದು 18 ಮಾಡಲು ವರ್ನಾ SX ಪೆಟ್ರೋಲು. ಓಕೆ, 70,000 ರೆಕಾರ್ಡೆಡ್ ಮೈಲೇಜ್ ಇದೆ. ಸಿಂಗಲ್ ಓನರು, SX ಆಗಿರೋದ್ರಿಂದ ಏರ್ ಬ್ಯಾಗ್, ABS, ಅಲಾವಿಲ್ಸ್ ಎಲ್ಲ ಕಂಪ್ನಿಯಿಂದಾನೇ ಬಂದ್ಬಿಡುತ್ತೆ. ಮೈಲೇಜ್ ವೈಸ್ ಸಿಟಿಯಲ್ಲಿ 16 ಬರುತ್ತೆ, ಹೈವೇಲಿ 18 ಬರುತ್ತೆ. ಲೋನ್ ವೈಸ್ ಹೋಗ್ತೀನಿ ಅಂತಂದ್ರೆ 6 lakhs ಲೋನ್ ಆಗುತ್ತೆ. ಕೋಟಿಂಗ್ ಬಂದು ನಮ್ದು 750 ಇದೆ. ಒಂದು ರೌಂಡ್ ಫಿಗರ್ 7 lakhs ಆಗುತ್ತೆ ವೆಹಿಕಲ್. 7 ಲಕ್ಷಕ್ಕೆ? ಹೌದು. ಓಕೆ, ಸಿಂಗಲ್ ಓನರು, 18 ಮಾಡಲ್ ಸಿಂಗಲ್ ಓನರ್. ಓಕೆ, ಸೊ ನೆಕ್ಸ್ಟ್ ಮತ್ತೊಂದು XUV500 ಇರೋದು ನಿಮ್ಮ ಶೋರೂಮ್ ಅಲ್ಲಿ. ಆಲ್ಮೋಸ್ಟ್ XUV500 ತುಂಬಾ ಇದೆ ಸರ್. ಲಾಸ್ಟ್ ಟೈಮ್ ಒಂದು 5 ವೆಹಿಕಲ್ ಅದೆಲ್ಲ ಸೇಲ್ ಆಗಿದೆ ಸರ್. ಇದೆಲ್ಲ ಹೊಸದು, ಎಲ್ಲ ಹೊಸದು. ಸರ್ ನೋಡಿ, 15W10, 15W10 3 ಗಾಡಿ ಇದೆ. ಇದೆರಡು ಕೂಡ ಸಿಂಗಲ್ ಓನರ್ ವೆಹಿಕಲ್. ಅದು ಬಂದು 51,000 ನೋಡಿದೆ, ಇದು 91,000 ನೋಡಿದೆ. W10 ಟಾಪ್ ಅಂಡ್ ಎರಡು ಮ್ಯಾನ್ಯುವಲ್ ಅಲ್ಲ? ಎರಡು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್ ವಿತ್ ಸನ್ರೂಫ್, 8 ಏರ್ ಬ್ಯಾಗ್ಸ್ ಬರುತ್ತೆ. ಎರಡು ಗಾಡಿ ಕೂಡ ನಿಮಗೆ 7.5 to 8 lakhs ಲೋನ್ ಆಗುತ್ತೆ. ರಿಮೈನಿಂಗ್ ಡೌನ್ ಪೇಮೆಂಟ್ ಮಾಡಬೇಕು. ಪ್ರೈಸಿಂಗ್ ನೆಗೋಷಿಯಬಲ್ ಆಗುತ್ತೆ. ಓಕೆ, 7.85 ವರೆಗೂ ಲೋನ್ ಮಾಡಿಸ್ಕೊಡ್ತೀವಿ. ಮ್ಯಾಕ್ಸಿಮಮ್ ರಿಮೈನಿಂಗ್ ಡೌನ್ ಪೇಮೆಂಟ್ ಮಾಡಬೇಕು. ಫುಲ್ ಕ್ಯಾಶ್ ಹೋಗೋದಾದ್ರೆ ಸರ್ ಫುಲ್ ಕ್ಯಾಶ್ಗೆ ಹೋಗ್ತೀನಿ ಅಂದ್ರೆ ಒಂದು 10-25 ಆಗುತ್ತೆ ಫೈನಲ್. 10,25,000ಕ್ಕೆ 53,000 ಓಡಿದೆ. 25 ಶೋರೂಮ್ ಹಿಸ್ಟ್ರಿ. ಓಕೆ, ಅಂಡ್ ಎರಡು ಟಾಪ್ ಅಂಡ್ ಆಗಿರೋದು ನಿಮಗೆ. ಅಂಡ್ ಎರಡು ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್ ಆಗಿರೋದು. ಅಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಪ್ರೈಸಿಂಗ್ ಅಲ್ಲಿ. ವಿಸಿಟ್ ಆಗಿ. ಅಂಡ್ XUV500 ಹೋಗ್ತಿದ್ರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಗಾಡಿಗಳಲ್ಲಿ XUV500 7 ಸೀಟರ್ಗಳು ತುಂಬಾ ಇರುತ್ತೆ. ಅಂಡ್ ವಿಸಿಟ್ ಆಗಿ. ಅಂಡ್ ಪ್ರೈಸಿಂಗ್ ಅಲ್ಲಿ ಕೂತ್ ಮಾತಾಡಿ. ನೆಕ್ಸ್ಟ್ ಇನ್ನೊಂದು 7 ಸೀಟರ್ ಎರ್ಟಿಗಾ ಸರ್ ಇದು ಬಂದು 13 ಮಾಡಲು VDI. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 85,000 ಓಡಿದೆ. ಓಕೆ, ಅವರು 610 ಕೋಟಿಂಗ್ ಇದೆ. ಒಂದು 575 ಆಗುತ್ತೆ. ಬಸ್ 5,75,000ಗೆ ಫೈನಲ್. ಡೀಸೆಲ್ VDI ಓಡಿರೋದು 85,000 ಓಡಿದೆ. ಸೆಕೆಂಡ್ ಓನರ್ 85,000. ಕಾಂಪ್ರಹೆನ್ಸಿವ್ ಫ್ರೆಶ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಥರ್ಡ್ ಪಾರ್ಟಿ ಎಲ್ಲ ಮಾಡ್ಕೊಡಲ್ಲ, ಕಾಂಪ್ರಹೆನ್ಸಿವ್ ಮಾಡ್ಕೊಡ್ತೀವಿ. ಓಕೆ, ಈ ಬುಲೆಟಿಗೆ ಸೇಲ್ ಇದೆ ಸರ್? ಇಲ್ಲ ಸರ್, ಇದು ಓನ್ ಯೂಸ್ ಗಾಡಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಸರ್ ಇದು 16 ಮಾಡಲ್ SX ಡೀಸೆಲ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್ 73,000 ಓಡಿದೆ. ಇದು ಫುಲ್ಲಿ ಲೋಡೆಡ್ ವೆಹಿಕಲ್. ನಿಮಗೆ ಏರ್ ಬ್ಯಾಗ್, ABS, ಅಲಾವಿಲ್ಸ್ ಎಲ್ಲ ಬರುತ್ತೆ. ಅಡಿಷನಲ್ ಆಕ್ಸೆಸರೀಸ್ ಒಂದು 70,000 ವರೆಗೂ ಅಡಿಷನಲ್. ಲೆದರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ರಿಮೂವ್ ಮಾಡಿ ಅವರೇ ಕಸ್ಟಮೈಸ್ ಮಾಡಿಸಿ ರೇರ್ ಕ್ಯಾಮ್ರಾ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಓಕೆ, ನೋಡ್ಬೋದು ಇಂಟೀರಿಯರ್ ತೋರಿಸ್ತಿದ್ದೀನಿ. ಆಫ್ಟರ್ ಮಾರ್ಕೆಟ್ ಅಡಿಷನಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಹಿಂದೆಗಡೆ ಹೆಡ್ ರೆಸ್ಟ್ ಡಿಸ್ಪ್ಲೇ ಕೂಡ ಇದೆ. ಓಕೆ, ಟಿವಿ ಎರಡು ಸೈಡ್ ಕೂಡ. ಓಕೆ,
ಇಲ್ಲ ಇದೆ ಜಿಪ್ ಓಪನ್ ಮಾಡ್ಬೇಕು ಸರ್. ಜಿಪ್ ಓಪನ್ ಮಾಡಬೇಕು, ವಿಸಿಟ್ ಆಗಿ ಅದನ್ನ ನಾನು ಓಪನ್ ಮಾಡೋದಲ್ಲ, ನೀವೇ ಬಂದು ಓಪನ್ ಮಾಡಿ. ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಹಾಂ ಸರ್, ಡೀಸೆಲ್ ಮೈಲೇಜ್ ವೈಸು ಸಿಟಿಯಲ್ಲಿ 18 ಬರುತ್ತೆ, ಹೈವೇಲಿ 20+ ಬರುತ್ತೆ. ಓಕೆ, ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗ್ ಬಂದು ನಮ್ಮ ಕೋಟಿಂಗ್ ಬಂದು 6 lakhs ಇದೆ. ಒಂದು 5 lakhs ಲೋನ್ ಮಾಡಿಸ್ಕೊಡ್ತೀನಿ, ರಿಮೈನಿಂಗ್ ಡೌನ್ ಪೇಮೆಂಟ್ ಮಾಡಿ. 5 ಲಕ್ಷ ಲೋನ್ ಆಗುತ್ತೆ, ಡೀಸೆಲ್ ವೇರಿಯಂಟ್ ಅಲ್ವಾ? ಹೌದು ಸರ್, 5 ಲಕ್ಷ ಲೋನ್ ಮಾಡಿಸ್ತೀನಿ, ಒಂದು 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕ್ಲೋಸ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಬ್ರೀಜಾ ಸರ್. ಈ ಗಾಡಿ ಬಂದು 2021 ZXi ಪ್ಲಸ್ ವಿತ್ ಪುಷ್ ಸ್ಟಾರ್ಟ್ ಬರುತ್ತೆ. Okay. 70,000 ಗಾಡಿ ಜಿನ್ಯೂ ನೋಡಿದ್ರೆ. ಕೋಟಿಂಗ್ ಬಂದು 9 lakhs ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಏರ್ ವೈಪರ್, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ. ಪೆಟ್ರೋಲ್ ವೇರಿಯಂಟ್ ಅಲ್ಲಿ? ಪೆಟ್ರೋಲ್ ವೇರಿಯಂಟ್ ಫುಲ್ಲಿ ಲೋಡೆಡ್ ZXi ಪ್ಲಸ್. ಪ್ರೈಸಿಂಗ್ ಅಂತ ಹೇಳಿದ್ರೆ ಸರ್ ಪ್ರೈಸ್ ಬಂದು 9 lakhs ಹೇಳೋದು, ನೆಗೋಷಿಯಬಲ್ ಆಗುತ್ತೆ. ಒಂದು 850 ಮಾಡ್ಕೊಡ್ತೀನಿ ಸರ್ ಫೈನಲ್. ಓಕೆ, 9,50,000. ನೆಕ್ಸ್ಟ್ ಸ್ಯಾಂಟ್ರೋ ಹೋಗ್ತಿದ್ರೆ ಸರ್? ಸರ್ ಇದು ಬಂದು 13 ಮಾಡಲು ಸೆಕೆಂಡ್ ಓನರು, ಬಸ್ 13 ಮಾಡಲು ಸೆಕೆಂಡ್ ಓನರ್, 35,000 ನೋಡಿದೆ ಗಾಡಿ. GLS AC ಪವರ್ ಸ್ಟೇರಿಂಗ್, ಫ್ರಂಟ್ 2 ಮಾತ್ರ ಪವರ್ ವಿಂಡೋ ಬರುತ್ತೆ, ವಿತ್ ಕಾಂಪ್ರಹೆನ್ಸಿವ್ ಫ್ರೆಶ್ ಇನ್ಶೂರೆನ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಕಸ್ಟಮರ್ ಹಾಕ್ಸಿದ್ದಾರೆ. ಓಕೆ, ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಕೋಟಿಂಗ್ ಬಂದು ನಮ್ದು 3 lakhs ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. 3 ಲಕ್ಷ ನೆಗೋಷಿಯಬಲ್? 3 ಲಕ್ಷ ನೆಗೋಷಿಯಬಲ್. ಲೋನ್ ಆಗುತ್ತೆ ಸರ್ ನಿಮಗೆ? ಸರ್ ಇದಕ್ಕೆ ನಾವು 2 lakhs ಲೋನ್ ಮಾಡ್ಕೊಡ್ತೀವಿ. 2 ಲಕ್ಷ ಲೋನ್ ಆಗುತ್ತೆ, ಮಾಡಿಸ್ಕೊಡ್ತೀವಿ. ಓಕೆ. ಅಂಡ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ಬಲಿನೋ? ಸರ್ ಇದು ಬಂದು 16 ಮಾಡಲು ಆಲ್ಫಾ ಸಿಂಗಲ್ ಓನರು, ಕಂಪ್ಲೀಟ್ ಹಿಸ್ಟ್ರಿ ಇದೆ ಎಲ್ಲ ಗಾಡಿಗೂ. ಇಲ್ಲಿ ಯಾವ ಗಾಡಿಗೂ ಎಲ್ಲ ಗಾಡಿಗೂ ಕಂಪ್ಲೀಟ್ ಹಿಸ್ಟ್ರಿ ಇದೆ. ಓಕೆ, 80,000 ಗಾಡಿ ಓಡಿದೆ. ಆಲ್ಫಾ ಆಗಿರೋದ್ರಿಂದ ಎಲ್ಲ ಕಂಪ್ಲೀಟ್ ಸೇಫ್ಟಿ ಫೀಚರ್ಸು ಇದೆ. ನಿಮಗೆ ಇಂಟೀರಿಯರ್ ವೈಸು ಟಚ್ ಪ್ಲೇ ಮ್ಯೂಸಿಕ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಹಾಕಿದ್ರೆ ನಿಮ್ಗೆ ಅಲ್ಲಿ ತೋರ್ಸಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಡೈರೆಕ್ಟ್ ಆಗಿ ಬಂದ್ರೆ ತೋರಿಸ್ತೀನಿ. ಓಕೆ, ಪ್ರೈಸಿಂಗು ಸರ್ ಇದಕ್ಕೆ? ಸರ್ ಇದು ಬಂದು 610 ಹೇಳೋದು, ನೆಗೋಷಿಯಬಲ್. 6,10,000 ನೆಗೋಷಿಯಬಲ್. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇರೋದು ಸರ್? ಸರ್ ಇದು 12 ಮಾಡಲು ಸಿಂಗಲ್ ಓನರ್ VXi, 60,000 ಗಾಡಿ ಓಡಿದೆ. 60,000 ಬರೀ 60,000 ಓಡಿದೆ. 4 ಹೊಸ ಟೈರು, ಫ್ರೆಶ್ ಇನ್ಶೂರೆನ್ಸ್ ಇದೆ. ನಿಮ್ ಮೇಂಟೆನೆನ್ಸ್ ವೈಸ್ ಗೊತ್ತಲ್ಲ ನಿಮ್ಗೆ, ಏನು ಇರಲ್ಲ ಜಾಸ್ತಿ. ಹೌದು. ಮೈಲೇಜ್ ಬಂದು ಸಿಟಿಯಲ್ಲಿ ಒಂದು 17 ಬರುತ್ತೆ, ಹೈವೇಲಿ 20+ ಬರುತ್ತೆ. ಪ್ರೈಸಿಂಗು ಸರ್? ಪ್ರೈಸ್ ಬಂದು 390 ಹೇಳೋದು, ನೆಗೋಷಿಯಬಲ್ ಆಗುತ್ತೆ. 3,90,000ಕ್ಕೆ VXi. ಹೌದು, 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 390 ಹೇಳೋದು ನೆಗೋಷಿಯಬಲ್. 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ, ಫೈನಲ್ 370 ಆಗುತ್ತೆ. 3,70,000 ಡೌನ್ ಪೇಮೆಂಟ್ ತೊಗೊಂಡ್ರೆ ಈ ವೆಹಿಕಲ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇರೋದು ಸರ್, ಡೀಸೆಲ್ ಅಂತಾರೆ. ಡೀಸೆಲ್ ಎಲ್ಲೂ ಇಲ್ಲ. 16 ಮಾಡಲು ಸಿಂಗಲ್ ಓನರು, ಡೀಸೆಲ್, 84,000 ರೆಕಾರ್ಡೆಡ್ ಮೈಲೇಜ್ ಓಡಿದೆ, VDI. ಓಕೆ, ಪಕ್ಕ KA ಗಾಡಿ. ನಿಮ್ಗೆ ಇದು ಕೋಟಿಂಗ್ ಬಂದಿರೋದು 6 lakhs ಇರೋದು, ನೆಗೋಷಿಯಬಲ್ ಆಗುತ್ತೆ. 16 ಮಾಡಲ್ ಸಿಂಗಲ್ ಓನರ್. ಓಕೆ, ಅಂಡ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸರ್ ಸ್ಯಾಂಟ್ರೋ ಇಲ್ಲ i10. ಇದು 15 ಮಾಡಲು ಸರ್, ಸೆಕೆಂಡ್ ಓನರು, ಸ್ಪೋರ್ಟ್ಸ್ ವೇರಿಯಂಟು, 350 ಹೇಳೋದು, ನೆಗೋಷಿಯಬಲ್. 80,000 ಗಾಡಿ ಓಡಿದೆ, ಪ್ಯೂರ್ ಪೆಟ್ರೋಲ್ ವೇರಿಯಂಟು i10. ಸರ್ ನೆಕ್ಸ್ಟ್ ಅಮೇಜ್. ಸರ್ ಇದು 15 ಮಾಡಲ್ಲು, ಡೀಸೆಲ್ ID ಟೆಕ್ ಇಂಜಿನ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಮೈಲೇಜ್ ಎಲ್ಲ ನಿಮಗೆ ಹೈವೇಲಿ 22-23 ವರೆಗೂ ಬರುತ್ತೆ, ಆರಾಮಾಗಿ ಬರುತ್ತೆ. ಮೈಲೇಜ್ಗೋಸ್ಕರ ಈ ವೆಹಿಕಲ್ ಆಪ್ಟ್ ಮಾಡ್ತಾರೆ ಸರ್, ಅದು ಅಮೇಜ್ ಅಲ್ವಾ? ಹೌದು. ಅದು ಡೀಸೆಲ್ ಮೋಸ್ಟ್ ಡಿಮಾಂಡೆಡ್ ಆಗಿರುತ್ತೆ. ಬೆಸ್ಟ್ ಇಂದ ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಕೊಡ್ತಾರೆ ಸರ್. ಮಾರ್ಕೆಟ್ ಅಲ್ಲಿ ನೀವು ಇದೇ ಸೆಡಾನ್ ವೆಹಿಕಲ್ ಡೀಸೆಲ್ ತಗೊಂತೀವಿ, ವರ್ಣ ತಗೊಂತೀವಿ ಅಂದ್ರೆ 5.5 ಲಕ್ಷ ಬೇಕು ಸರ್. ಈ ಗಾಡಿಗೆ ನಾನು 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 420 ನಮ್ಮ ಕೋಟಿಂಗ್ ಇದೆ, 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ, ರಿಮೈನಿಂಗ್ ಡೌನ್ ಪೇಮೆಂಟ್ ಮಾಡ್ಬೇಕು. 1 ಲಕ್ಷ ಡೌನ್ ಪೇಮೆಂಟ್ ತೊಗೊಂಡ್ರೆ ಮಾಡ್ಕೊಡ್ತೀರಾ? 4 ಲಕ್ಷಕ್ಕೆ ಫೈನಲ್ ಪ್ರೈಸ್. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 420 ಕೋಟಿಂಗ್ ಇದೆ, 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ, 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ, 1 ಲಕ್ಷ ಡೌನ್ ಪೇಮೆಂಟ್ ಕೊಡಿ. ಓಕೆ, ಅದು ಡೀಸೆಲ್ ಸಿಂಗಲ್ ಓನರು, 80,000 ರೆಕಾರ್ಡೆಡ್ ಇದೆ. ಓಕೆ, 4 ಬ್ರ್ಯಾಂಡ್ ನ್ಯೂ ಟೈರ್. ಸೆಲೆರಿಯೋ ಸರ್ ಇದು 17-18 ZXi ಪ್ಲಸ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರು, 30,000 ಗಾಡಿ ಓಡಿದೆ. ಓಕೆ, ನಿಮಗೆ ಇದು ಬಂದು 4,30,000 ಕೋಟಿಂಗ್ ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. ಒಂದು ರೌಂಡ್ ಫಿಗರ್ 4 lakhs ಆಗುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಲೋನ್ ಬೇಕು ಅಂದ್ರೆ 350 ಮಾಡ್ಕೊಡ್ತೀನಿ. ಕಮ್ಮಿ ಪ್ರೈಸ್ ಅಲ್ಲಿ ಹುಡುಕೋರ್ಗೆ ಒಂದು ವೆಹಿಕಲ್ ಇರೋದು, ಒಂದಲ್ಲ 2 ವೆಹಿಕಲ್ ಇರೋದು ಸರ್. 2 ಆಲ್ಟೋ ಇದೆ ಹೇಳಿ ಸರ್. ಸರ್ ಇದು ಬಂದು 7 ಮಾಡಲ್ ಸೆಕೆಂಡ್ ಓನರ್, LXi ಸೆಕೆಂಡ್ ಓನರ್ ಆಗಿರೋದ್ರಿಂದ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ವೆಹಿಕಲ್ ಕೋಟಿಂಗ್ ಬಂದು 1,10,10,000 ಹೇಳೋದು ಸರ್. 1 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. 1 ಲಕ್ಷಕ್ಕೆ 7 ಮಾಡಲ್. ಹೌದು, ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್. ಬೇಗ ಬಂದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಸೇಲ್ ಆಗುತ್ತೆ ಸರ್. FC ಎಲ್ಲ ರನ್ನಿಂಗ್ ಇದೆ, 27 ವರೆಗೂ FC ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ. 1 ಲಕ್ಷಕ್ಕೆ 2007 ಮಾಡಲು, ಸೆಕೆಂಡ್ ಓನರ್, LXi ಸೆಕೆಂಡ್ ಓನರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್? ಸರ್ ಇದು ಬಂದು 2008 ಮಾಡಲು ಸಿಂಗಲ್ ಓನರ್, 28 ವರೆಗೂ FC ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ, ಬರೀ 40,000 ಗಾಡಿ ಓಡಿದೆ ಸರ್. 175 ಕೋಟಿಂಗ್ ಇದೆ, ನೆಗೋಷಿಯಬಲ್ ಆಗುತ್ತೆ. 1,75,000ಕ್ಕೆ ರೆಕಾರ್ಡೆಡ್ ಓಡಿರೋದು, ಕಮ್ಮಿ ಓಡಿರೋದು 75,000, 40,000 ಓಡಿರೋದು. 40,000 ಹೌದು. ಓಕೆ, ಮಾಡಲು 2008 ಸಿಂಗಲ್ ಓನರ್, FC ಇನ್ಶೂರೆನ್ಸ್ ರನ್ನಿಂಗ್, ಎಲ್ಲ ರನ್ನಿಂಗ್ ಇದೆ, AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ಇನ್ನೊಂದು i10 ಇರೋದು. ಅದು 14 ಮಾಡಲು i10, ಸೆಕೆಂಡ್ ಓನರು, ನಿಮಗೆ 80,000 ನೋಡಿದೆ, ಪೆಟ್ರೋಲ್ ಪ್ಲಸ್ LPG ಬರುತ್ತೆ. ಮೈಲೇಜ್ LPG ಅಲ್ಲಿ? ಹೌದು, ಮೈಲೇಜ್ ಅಲ್ಲಿ ನಿಮಗೆ ಒಂದು ಸಿಟಿಯಲ್ಲಿ ಒಂದು 17 ಬರುತ್ತೆ, ಓಕೆ, ಹೈವೇಲಿ 20 ವರೆಗೂ ಬರುತ್ತೆ. LPG ಅಲ್ಲಿ ಪ್ರೈಸಿಂಗ್ ಸರ್? ಪ್ರೈಸ್ ಬಂದು 3,15,000 ಹೇಳೋದು, ಒಂದು ರೌಂಡ್ ಫಿಗರ್ ಒಂದು 285 ಬಂದ್ರೆ ಫೈನಲ್ ಕೊಡ್ತೀವಿ. 2,85,000ಗೆ ನಿಮ್ಗೆ LPG ಕಂಪನಿ ಬರುತ್ತೆ. 14 ಮಾಡಲ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್?
ಸರ್ ಇದು ಬಂದು ಇದು ಕೂಡ 8 ಮಾಡಲ್ ಸರ್. Okay. ಇದು ಕೂಡ 8 ಸಿಂಗಲ್ ಓನರು. ನಿಮ್ಗೆ ಇದು 175 ಕೋಟಿಂಗ್ ಇದೆ, ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್. ಹೌದು ಸರ್. ಈ ಒಂದು ಕಸ್ಟಮರ್ ನೋಡ್ತೀರಾ, ಬೇಗ ಬಂದ್ರೆ ಗಾಡಿಗಳು ಸಿಗುತ್ತೆ. ಹೌದು. ಅಂಡ್ ಹಬ್ಬ ಬೇರೆ ಬರ್ತಿದೆ, ಕಸ್ಟಮರ್ ವಾಕಿಂಗ್ ತುಂಬಾ ಇದೆಯಲ್ಲ ಸರ್. ಹೌದು ಸರ್, ಹೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಇದು 18 ಮಾಡಲು ಬಲೆನೋ ಝೀಟಾ. Okay. ಸಿಂಗಲ್ ಓನರು 60,000 ನೋಡಿದೆ. ಇದು ಕೋಟಿಂಗ್ ಬಂದು ನಿಮಗೆ 585 ಇದೆ, ಸಾರಿ 685 ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. 6,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ ಗೆಟ್ಸ್. ಸರ್ ಇದು 2008 ಮಾಡಲು ಗೆಟ್ಸ್ GLS ಪೆಟ್ರೋಲ್ ಸಿಂಗಲ್ ಓನರು. 60,000 ಗಾಡಿ ಓಡಿದೆ, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಫ್ರೆಶ್ ಆಗಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ನಿಮಗೆ ಮೈಲೇಜ್ ವೈಸು ಸಿಟಿಯಲ್ಲಿ ಒಂದು 13-14 ಬರುತ್ತೆ, ಹೈವೇಲಿ 16-17 ಬರುತ್ತೆ. ಇರೋದನ್ನ ಹೇಳ್ಬೇಕು ಸರ್. ಹೌದು. ಯಾಕಂದ್ರೆ ಇದು 1.6 ಲೀಟ್ರು ಪವರ್ ಇರುತ್ತೆ, ಮೈಲೇಜ್ ಸ್ವಲ್ಪ ಕಮ್ಮಿ, ಗಾಡಿ ಸೂಪರ್ ಆಗಿದೆ, ಸಿಂಗಲ್ ಓನರ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಈ ಒಂದು ಹೆಡ್ಲೈಟ್ ನೋಡಬಹುದು, ಹೆಡ್ಲೈಟ್ ಕೂಡ ಸಖತ್ತಾಗಿದೆ. ಹೊಸದು ಹಾಕ್ಸಿದ್ರೆ ಸರ್ ಹೆಡ್ಲೈಟ್. ಹೌದು ಸರ್, ಬಫಿಂಗ್ ಮಾಡಿದ್ದಾರೆ. FC ಮಾಡಿಸಿದ್ದಾರೆ ಲಾಸ್ಟ್ ಇಯರ್, ಅವಾಗೆಲ್ಲ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಡಿದ್ದಾರೆ. ಪ್ರೈಸಿಂಗು ಸರ್ ಪ್ರೈಸಿಂಗ್ ಬಂದು ಇದು 1,75,000 ಕೋಟಿಂಗ್ ಇದೆ. ಒಂದು ಫೈನಲ್ ಟು ಫೈನಲ್ 160 ಬಂದ್ರೆ ಕೊಡ್ತಾರೆ ಸರ್. 1,60,000 ಸರ್. ರೌಂಡ್ ಫಿಗರ್ 1.5 ಏನಾದ್ರು ಟ್ರೈ ಮಾಡ್ತೀರಾ ಸರ್? ಇಲ್ಲ, ಸಿಂಗಲ್ ಓನರ್ ವೆಹಿಕಲ್. ಅವ್ರು ತಗೊಂಡ್ರೆ ಸೆಕೆಂಡ್ ಆಗ್ತಾರೆ, ಕಮ್ಮಿ ಅಂದ್ರೆ ಒಂದು 2 ವರ್ಷ ಬಿಟ್ಟು ಸೇಲ್ ಮಾಡಿದ್ರು. ಕಲಿಯೋಕೆ ಅಂತ ಯಾರು ಬಂದ್ರು 1 ಲಕ್ಷದಲ್ಲಿ ಗಾಡಿ ಹುಡುಕಿದ್ರೆ ಒಂದು ಆಲ್ಟೋನೂ ಸಿಗಲ್ಲ ಸರ್ ಈಗ. ಸರ್ ಅವರು ತಗೊಂಡು 2 ವರ್ಷ ಓಡಿಸಿದ್ರೆ ಅವ್ರು ತಗೊಂಡು ಒಳ್ಳೆ ಪ್ರೈಸ್ ಹೋಗುತ್ತೆ ಅಂದ್ರೆ ಎಷ್ಟಕ್ಕೆ ಹೋಗ್ಬೋದು? 125 ಹೋಗುತ್ತೆ ಸರ್. ತಂದು ಕೊಡ್ಲಿ ಬೇಕಾದ್ರೆ ನಾವೇ ಮಾರ್ಕೊಡ್ತೀವಿ. 125. ಇವತ್ತು ಬಂದು ವ್ಯಾಪಾರ ಮಾಡಲಿ 160ಗೆ, 1-2 ಇಯರ್ಸ್ ಬಿಟ್ಟು ಬಂದು ಸೇಲ್ ಮಾಡಲಿ, ನಾನು ಪರ್ಚೇಸ್ ಮಾಡಲ್ಲ, ಪಾರ್ಕ್ ಆ್ಯಂಡ್ ಸೇಲ್ ಥರ ತೊಗೊಂಡು 125 ನಾವು ಮಾರ್ಕೊಡ್ತೀವಿ. ಖಂಡಿತ. ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರ ಅಂದಮೇಲೆ ಬನ್ನಿ ಒಂದು ಸರ್ತಿ ಗಾಡಿ ತೊಗೊಳ್ಳಿ. 2 ವರ್ಷ ಆದ ನಂತರ ಮತ್ತೆ ಇಲ್ಲೇ ಸೇಲ್ ಮಾಡಿ. ಸರ್ ನೆಕ್ಸ್ಟ್ ಇನ್ನೊಂದು ಇನೋವಾ ಕಮ್ಮಿ ಪ್ರೈಸಲ್ಲಿ ಹುಡುಕೋರಿಗೆ ಸರ್. ಸರ್ 2005 ಮಾಡಲು V ವರ್ಷನ್ ನಿಮಗೆ 3rd ಓನರ್ ಆಗಿದೆ, ಫ್ರೆಶ್ FC ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ. ಇದು ಬಂದು ನಿಮಗೆ ಫೈನಲ್ ಟು ಫೈನಲ್ 3,20,000 ಆಗುತ್ತೆ ಸರ್. 3,15,000. 3,20,000 ಸರ್. 15 ಸರ್ ನಿಜವಾಗ್ಲೂ ಆಗಲ್ಲ ಸರ್. ಆಗಲ್ವಾ? ಬರಲಿ ನೋಡೋಣ, ಮಾತಾಡೋಣ ಸರ್. 3,20,000ಕ್ಕೆ ನಿಮಗೆ ಪ್ಯೂರ್ ಕರ್ನಾಟಕ ನಂಬರ್ ನೋಡ್ಕೋಬಹುದು. ಅಂಡ್ ಓನರ್ 3rd ಆಗಿರುತ್ತೆ. ಓಡಿರೋದು ಅಂದಾಜು ಎಷ್ಟು ಸರ್? ಓಡಿರೋದು ಬಂದು 1,40,000 ಮೀಟರ್ ಇದೆ ಸರ್. ಬಟ್ ಗಾಡಿ ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಮೆಕ್ಯಾನಿಕ್ನ ಕರ್ಕೊಂಬಂದು ಚೆಕ್ ಮಾಡ್ಕೊಳ್ಳಿ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಪರ್ಚೇಸ್ ಮಾಡಿ. ಓಕೆ, ವಿಸಿಟ್ ಆಗಿ 3,15,000ಕ್ಕೆ ಆಗುತ್ತೆ ನನ್ನ ಕಡೆಯಿಂದ ಬಂದರೆ. ಬರಲಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಇದು 14 ಮಾಡಲು ವರ್ನಾ SX ಪೆಟ್ರೋಲು ವಿತ್ ಪುಷ್ ಸ್ಟಾರ್ಟ್ ಬರುತ್ತೆ. ಓಕೆ, ನಿಮಗೆ ಫೈನಲ್ ಟು ಫೈನಲ್ 550 ಕೋಟಿಂಗ್ ಇದೆ, ಒಂದು 5 lakhs ರೌಂಡ್ ಫಿಗರ್ಗೆ ಆಗುತ್ತೆ. ಪೆಟ್ರೋಲ್ ವೇರಿಯಂಟು 1.6 ಲೀಟರ್ ಇಂಜಿನು. ಓಕೆ, ಮೈಲೇಜ್ ವೈಸ್ ಸಿಟಿಯಲ್ಲಿ 14 ಬರುತ್ತೆ, ಹೈವೇಲಿ 16-17 ಬರುತ್ತೆ. ಲೋನ್ ವೈಸ್ 4 lakhs ಲೋನ್ ಮಾಡಿಸ್ಕೊಡ್ತೀವಿ ಸರ್. 4 ಲಕ್ಷ 4 ಲಕ್ಷ ಲೋನ್ ಆಗುತ್ತೆ. ಇನ್ನು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತೀವಿ. ಖಂಡಿತ. ಸರ್ ಇದು ಕ್ರೆಟಾ 17 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟು 80,000 ರೆಕಾರ್ಡೆಡ್ ಮೈಲೇಜ್ ಓಡಿದೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಮೈಲೇಜ್ ವೈಸ್ ಸಿಟಿಯಲ್ಲಿ 14-15 ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್, ಗಾಡಿ ಸೂಪರ್ ಆಗಿದೆ. ನಮ್ಮ ಕೋಟಿಂಗ್ 8 lakhs ಇದೆ, ಒಂದು 760 ಫೈನಲ್ ಮಾಡ್ಕೊಡ್ತೀವಿ ಸರ್. 7,60,000. 7,60,000, 5 ಲಕ್ಷ ಲೋನ್ ಏನಾದ್ರು 7.5 ಬರಲಿ ಸರ್, ಮಾತಾಡೋಣ. ಓಕೆ.